ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದಿ ಪ್ರೈಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬಂದಿರೋದು ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಹತ್ರ ಮತ್ತು ಮಾಧವನ್ ಪಾರ್ಕ್ ಹತ್ರ ಇರುವಂಥ ಜಯನಗರ ಇರುವಂಥ ಶಿವಣ್ಣ ಮಸಾಲೆ ಪುರಿಗೆ ನಾನಿಲ್ಲಿ ಬಂದಿದ್ದೀನಿ. ಚಾಟ್ಸ್ ಅಂತ ಹೇಳ್ಬೋದು, ಮಸಾಲೆ ಪುರಿ ಚಾಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಏನೇನು ವಿಶೇಷತೆ ಅಂತೆಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸೊ ದ ಮೇನ್ ಓನರ್ ಹತ್ರ ಮಾತಾಡ್ತೀನಿ ನಿಮ್ಗೆ ಇವಾಗ. ಬನ್ನಿ ಸೊ ನಮಸ್ಕಾರ ಸರ್, ನಿಮ್ಮ ಹೆಸರು? ಶಿವಣ್ಣ. ಶಿವಣ್ಣ ಸರ್, ಶಿವಣ್ಣ ಸರ್ದ ಸ್ಪೆಷಾಲಿಟಿ ಚಾಟ್ಸ್ನ ಶಿವಣ್ಣ ಚಾಟ್ಸ್ ಅಂತಲೇ ಹೆಸರಿಟ್ಟಿದ್ದಾರೆ ಸರ್. ಹೇಳಿ ಸರ್, ಮಾತಾಡಿ ಇಲ್ಲಿನ ಬಗ್ಗೆ ಏನಾದರೂ. ನಮಗೆ ನಾವು 30 ವರ್ಷದಿಂದ ಮಾಡ್ತೀನಿ. 30 ವರ್ಷ ಇಲ್ಲೇನೆ ಇದೇ ಸ್ಪಾಟು. ನಮ್ಮ ಮಸಾಲೆ ಪುರಿ, ಪಾನಿಪುರಿ, ಆಲೂ ಪುರಿ, ಬೇಲ್ ಪುರಿ, ದಹಿ ಪುರಿ, ಓಕೆ, ಸುಕ್ಕಾ ಪುರಿ, ಓಕೆ, ಬೇಬಿ ಪುರಿ, ರಿವರ್ಸ್ ಮಸಾಲ, ಮಕ್ಕಳಿಗೆ ಸ್ವೀಟ್ ಪುರಿ ಎಲ್ಲ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಮಕ್ಕಳು ಬಂದು ಇಲ್ಲಿ ತಿನ್ಬೋದು. ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿ ಏನೋ ಒಂದು ಮಕ್ಕಳಿಗೆ ನಮ್ಮ ಹತ್ರ ಮಕ್ಕಳು ಜಾಸ್ತಿ ಬರ್ತಾರೆ. ಓ ವಾವ್, ಹಂಗಾಗಿ ಫ್ಯಾಮಿಲಿ ಇಷ್ಟಪಟ್ಟು ಬರ್ತಾರೆ ಅಂದ್ರೆ ಎಷ್ಟು ಟೇಸ್ಟ್ ಆಗಿರುತ್ತೆ. ಸರ್ ಆಮೇಲೆ ಹೇಳಿ ಸರ್. ಹೇಳಿ ಮೇಡಮ್, ಬೇರೆ ಏನು? ಸೊ ಇನ್ನೇನಾದ್ರೂ ಸ್ಪೆಷಾಲಿಟಿ ಇದೆ ನಿಮ್ದು ಚಾಟ್ಸ್ ಅಲ್ಲಿ, ಹೇಳಿ ನಮಗೆ. ಅದೇ ನಮ್ದು ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ, ಸಮೋಸ ಮಸಾಲ ಈ ಥರ ಎಲ್ಲ ಫೇಮಸ್ ಇರುತ್ತೆ. ಎಲ್ಲನೇ ಚೆನ್ನಾಗಿರುತ್ತೆ. ಓಕೆ. ಸೊ ನಿಮಗೆ ಇಲ್ಲಿ ಯಾವ್ದು ಇಷ್ಟ ಆಗುತ್ತೆ ತಿನ್ನೋದಕ್ಕೆ? ನಮ್ದು ಇಷ್ಟ ಅಂತೇನಿಲ್ಲ ಮೇಡಮ್, ಕಸ್ಟಮರ್ಸ್ ಏನು ಇಷ್ಟಪಡ್ತಾರೋ ಅದು ಇಷ್ಟ. ನಮ್ಮ ಹತ್ರ ಜಾಸ್ತಿ ಕಸ್ಟಮರ್ಸ್ ಇಷ್ಟಪಡೋದು ಮಸಾಲೆ ಪುರಿ, ನೋಡಿ ದಹಿ ಪುರಿ, ಆಲೂ ಪುರಿ ಆ ಥರದ ಜಾಸ್ತಿ ಇಷ್ಟಪಡ್ತಾರೆ. ನಾನು ಇಷ್ಟ ಅಂತ ಹೇಳಕ್ ತಪ್ಪಾಗುತ್ತೆ. ನೋಡಿ ಅವರೊಂದು ವರ್ಡ್ ಹೇಳಿದ್ರು, ಕಸ್ಟಮರ್ಗೆ ಏನು ಇಷ್ಟ ಅದೇ ನನಗೂ ಇಷ್ಟ ಅಂತ. ಬಟ್ ನೀವು ಇಲ್ಲಿ ತಿಂತೀರಾ ಅಲ್ವಾ? ತಿಂತೀನಿ. ಜಾಸ್ತಿ ತಿಂತೀರಾ ಬ್ಯಾಟಿಂಗ್? ನಾನು ಮಸಾಲೆ ಪುರಿ ಬ್ಯಾಟಿಂಗ್ ಜಾಸ್ತಿ. ಮಸಾಲೆ ಪುರಿ, ಪಾನಿಪುರಿ ನಾವು ತಿಂದು ಟೇಸ್ಟ್ ಮಾಡಿ ಕಸ್ಟಮರ್ಸ್ ಕೊಡ್ತೀವಿ. ನಾವು ಟೇಸ್ಟ್ ಮಾಡೋಕೆ ಮೊದಲು ಕೊಡೋದಿಲ್ಲ. ನೋಡಿ ಫಸ್ಟ್ ಅವ್ರು ತಿಂದು ಅದು ಹೇಗಿದೆ ಅಂತ ನೋಡಿ ಆಮೇಲೆ ನಮಗೆ ಸರ್ವ್ ಮಾಡ್ತಾರೆ ಅಂತ. ಸೊ ನಮ್ಮ ಮನೇಲಿ ತಂದೆ ತಾಯಿಗಳು ಹೇಗೆ ನಡ್ಕೋತಾರಲ್ಲ ನಮ್ಮ ಹತ್ರ, ಮಕ್ಳಿಗೆ ಕೊಡಕ್ಕೆ ಮುಂಚೆ ನಾವು ತಿನ್ಬೇಕು ಅಂತ ಆ ಮನೋಭಾವ ಇದೆ ಸರ್ ಅಲ್ಲಿ ಅಂತ ಹೇಳ್ಬೋದು ಅಲ್ವಾ ಸರ್? ಓಕೆ. ಸೊ ಸರ್ ಇಲ್ಲಿ ಟೈಮಿಂಗ್ಸು ಮೇಡಮ್ 4:30ಗೆಲ್ಲ ಬಂದ್ಬಿಡ್ತೀವಿ. ಬಟ್ ಒಂದೊಂದು ಟೈಮ್ 8:30 ಕ್ಲೋಸ್ ಆಗುತ್ತೆ, ಒಂದೊಂದು 9:30 ಆಗುತ್ತೆ. ಬಟ್ ಬಿಸ್ನೆಸ್ ಒಂದೊಂದು ಫಾಸ್ಟ್ ಇದ್ರೆ 8:30ಗೆಲ್ಲ ಕ್ಲೋಸ್ ಆಗುತ್ತೆ. ನಾನು ಇಲ್ಲಿ ಕೇಳ್ದ ಹಾಗೆ, ಸೊ ಇಲ್ಲಿ ಬರೋ ಕಸ್ಟಮರ್ಗೆ ನೀವು ನಗ್ನಗ್ತಾ ಮಾತಾಡ್ಸ್ಕೊಂಡು ಹೇಗೆ ಸ್ವಾಗತಿಸ್ತೀರಾ ಅದು ಒಂದು ನನಗೆ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಏನಪ್ಪ ಅಂತ ಅಂದರೆ ಇಲ್ಲಿನ ಸರ್ವ್ ಮಾಡೋರು, ಸರ್ವ್ ಮಾಡ್ತಾರಲ್ಲ ಇಲ್ಲಿ ಹುಡುಗರಾಗಿ ಕೆಲಸ ಮಾಡೋರು, ಮಸಾಲೆ ಪುರಿ, ಪಾನಿಪುರಿ ಎಲ್ಲ ಕೊಡೋರು, ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನೋದು ನಾನು ನೋಡಿದೆ. ಸೊ ಹೇಗೆ ಸರ್, ಮಕ್ಕಳ ಹಾಗೇನೆ ನೋಡ್ಕೊಂಡಿದ್ದೀರಾ? ನಮ್ಗೆ ಅನಿಸ್ಲಿಲ್ಲ ಕೆಲಸ ಮಾಡೋರು ಅದರಲ್ಲಿ. ಇಲ್ಲ, ನಾನು ಯಾವತ್ತು ಕೆಲಸದವರು ಓನರ್ ಅಂತ ಇಲ್ಲೇನಿಲ್ಲ. ಓಕೆ. 30 ವರ್ಷದಿಂದ ನೀವು ಇದೇ ಪ್ಲೇಸಲ್ಲಿ ಮಾಡ್ಕೊಂಡ್ಬಂದಿದ್ದೀರಾ ಅಂತ ಹೇಳಿದ್ದೀರಾ ಅಲ್ವಾ? ಸೊ ಏನಂತಾರೆ, ಹಳೆ ತಲೆಮಾರು ಥರ ನನಗೆ ಅನಿಸ್ತು. ಇಲ್ಲೇನೇನೋ ಚಾಲೆಂಜಸ್ ನೀವು ಫೇಸಸ್ ಮಾಡಿದ್ದೀರಾ ಇಲ್ಲಿ? ಚಾಲೆಂಜಸ್ ಅಂತಂದ್ರೆ ಮೊದಲು ತುಂಬಾ ಫೇಸ್ ಮಾಡಿದೀವಿ. ಇವಾಗ ಬರ್ತಾ ಅದು ಆ ಥರದ್ದೇನು ಇಲ್ಲ. ಅಂದ್ರೆ ಇವಾಗ ಯಾರಾದ್ರೂ ಹೊಸದಾಗಿ ಮಸಾಲೆ ಪುರಿ, ಪಾನಿಪುರಿ, ಇವಾಗ ಯಂಗ್ ಜನರೇಷನ್ಸ್ ಅವರು ನಿಮ್ಮಿಂದಲೇ ಇನ್ಸ್ಪೈರ್ ಆಗಿ ನಾವು ಒಂದು ಗಾಡಿ ಇಡಬೇಕು ಆ ಥರ ಎಲ್ಲ ನಾನು ಸುಮಾರು ಜನ ಮಾಡ್ಕೊಟ್ಟಿದ್ದೀರಾ? ಶೇರ್ ಮಾಡಿದ್ದೀನ. ಬೇಜಾನ್ ಜನ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ. ಮತ್ತೆ ಆಟೋ ಓಡಿಸೋರು ಆ ಥರ ಎಲ್ಲ ಹೆಲ್ಪ್ ಮಾಡಿದೀವಿ. ಆಟೋ ಓಡಿಸೋರಿಗೆ ಈ ಥರ ಬೇರೆ ಒಂದು ಜೀವನೋಪಾಯಗಳು ಆ ಥರ ಏನಾದ್ರು ನಮ್ಮ ಹತ್ರ ಕೆಲಸ ಮಾಡಿದ್ರು ಈ ಥರ ಬೇರೆ ಥರ ಮಾಡ್ತೀವಿ ಅಂತ ಸಪೋರ್ಟ್ ಮಾಡ್ತೀವಿ. ನಮ್ಮ ಗಾಡಿ ಮಾಡ್ತೀವಿ ಅಂದ್ರೂ ಸಪೋರ್ಟ್ ಮಾಡಿದ್ದೀರಾ? ಯಾಕಂದ್ರೆ ನಾವೊಬ್ಬರೇ ತಿನ್ನಕ್ಕಾಗಲ್ವಲ್ಲ. ಹೌದು. ಸೊ ನಾನು ಅಂತ ಯಾವತ್ತೂ ಯೋಚನೆ ಮಾಡಬೇಡಿ, ನಾವೆಲ್ಲರೂ ಅಂತ ಯೋಚನೆ ಮಾಡಿದ್ರೆ ನಾವು ಕೂಡ ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ ಸರ್, ಮತ್ತೆ ಇಲ್ಲಿ ಇವಾಗ 30 ವರ್ಷ ಆಗಿದೆ ಅಲ್ವಾ ಸರ್ವಿಸ್ ಆಗಿ ಮಾಡಬೇಕು. ಸೊ ಇದನ್ನು ಬಿಟ್ಟು ನಿಮಗೆ ಬೇರೆ ಏನಾದ್ರು ಮಾಡಬೇಕು ಅನ್ನೋ ಥಾಟ್ ಇದೆಯಾ ಅಥವಾ ಇಲ್ಲ ನಾನು ಇದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದೆಯಾ? ಇದು ಬೇರೆದು ಅಂದರೆ ನಾನು ಇದರಲ್ಲೇ ಆಗೋಯ್ತು ಟೈಮು. ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ. ನಾವು ಇದೇ ಕಂಟಿನ್ಯೂ ಮಾಡಿ ಇದೇ ಸ್ಟಾಪ್ ಮಾಡೋದು. ಓಕೆ ಸರ್, ನನಗೇನು ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಆಗುತ್ತೆ. ಹೌದು, ನಾನೇ ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ರೀತಿಯಾದ ಚಾಟ್ಸು ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಹೀಗೆ ಆ ಟೇಸ್ಟ್ ಆಗಿರಲಿ, ಅದು ಏನಂತಾರೆ ಕೆಮಿಕಲ್ ಏನು ಯೂಸ್ ಮಾಡ್ತಿರೋ ಅಂಥದ್ದು ನೀವು ಯೂಸ್ ಹಾಕ್ತಿದ್ರೆ ಮನೇಲೇ ಮಾಡ್ಕೊಂಡು ಬರ್ತಿದ್ರೆ ಅದು ಹೀಗೇನೆ ಮುಂದೆ ಹೀಗೆ ನಡೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೇನೆ ಸರ್ವ್ ಮಾಡ್ತೀವಿ ಅಂತ ಹೇಳಕ್ಕೆ. ಅಂದರೆ ನಾವು ಯಾವುದೇ ರೀತಿ ಇದು ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಕಲರ್ಸು, ಇನ್ನೊಂದು ಟೇಸ್ಟಿಂಗ್ ಪೌಡ್ರು ಎಲ್ಲ ಬರೋಲ್ಲ. ನೀವು ಫುಡ್ ತಿಂದರೆ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆ ಥರ ಏನು ಬರೋದಿಲ್ಲ. ಮಾಮೂಲಿ ಒರಿಜಿನಲ್ಸ್ ಇರುತ್ತೆ ಮಸಾಲ. ಆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹೋಮ್ ಮೇಡ್ ಪುರೀಸ್ ಎಲ್ಲ ಹೋಮ್ ಮೇಡ್ ಪುರಿ ಕೂಡ. ಇನ್ನೊಂದೇನಂದ್ರೆ ನಾನು ತಿಂದು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಮತ್ತೆ ಯಾರ್ಯಾರು ತಿಂದು ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ತಾರೆ. ಬಟ್ ನೀವು ಇಲ್ಲಿ ಬಂದು ತಿಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಕಮ್ ಹಿಯರ್ ಅಂತ ಹೇಳ್ತೀನಿ. ಸೊ ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯಿತು.
ಸೊ ಇಲ್ಲಿ ಶಿವಣ್ಣ ಚಾಟ್ಸಿಗೆ ಬಂದಿದ್ದೀವಿ ನಾವು. ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ ಎಲ್ಲ ಸಿಗುತ್ತೆ. ಸೊ ಅದು ಮೇನ್ ಶೆಫ್ ಆಗಿರೋರು ಇನ್ನೊಬ್ರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಮಹೇಶ್ ಏನಿಲ್ಲ ಮಹೇಶ್ ಅಂತ. ಓಕೆ ಸರ್, ಇಲ್ಲಿ ಏನು ಸ್ಪೆಷಲ್ಲು? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಮಸಾಲೆ ಪುರಿ, ಪಾನಿಪುರಿ ಕಾಮನ್. ಸೊ ಅದು ಬಿಟ್ಟು ಇನ್ನೇನು ಹೇಗೆ ಸರ್ವ್ ಮಾಡ್ತಾರೆ ಏನಂತ ಸ್ವಲ್ಪ ತಿಳಿಸ್ಕೊಡಿ. ಅಂದರೆ ಮೇಡಮ್ ನಾನು 15 ವರ್ಷ ಆಯ್ತು ಕೊಡಿ, 15-16 ವರ್ಷದಿಂದ ಕೆಲಸ. ಓಕೆ ಅಂದರೆ ಮಸಾಲೆ ಪುರಿನೇ ಫೇಮಸ್ ಆಲ್ಮೋಸ್ಟು. ಓಕೆ ಅದು ಬಿಟ್ಟು ದಹಿ ಪುರಿ, ಸಮೋಸ ಮಸಾಲೆ, ಸಮೋಸ ದಹಿ, ರಿವರ್ಸ್ ಮಸಾಲೆ. ಓಕೆ, ನನಗೊಂದು ಕ್ವಶನ್ ಇದೆ. ರಿವರ್ಸ್ ಮಸಾಲೆ ಅಂದರೆ ಏನು, ಹೇಗೆ ಅದು? ಮೇಡಮ್ ಅದೇ ಪುರಿ ಮಾಮೂಲಿ ಉಲ್ಟಾ ಮಾಡಿ ಕೊಡ್ತೀವಿ. ಹೌದಾ, ಎಷ್ಟು ಚೆನ್ನಾಗಿರುತ್ತಾ? ಉಪ್ಪು ಹುಳಿ ಖಾರ ಟೇಸ್ಟ್ ಮಾಡಬೇಕು ಇವತ್ತು. ಮಾಡ್ಕೊಡ್ತೀವಿ. ಓಕೆ ಫೈನ್. ಸೊ ನೀವಿಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿನೇ 5 to 6 years ಆಯ್ತು ಅಂತ ಹೇಳಿದ್ರಿ. ಸೊ ಹೇಗೆ ಅನಿಸ್ತಿದೆ ನಿಮಗೆ ಇಲ್ಲಿ ಜನಕ್ಕೆಲ್ಲ ನೀವು ಸರ್ವ್ ಮಾಡ್ತೀರಾ? ಆಲ್ಮೋಸ್ಟ್ ಯಾವಾಗಲೂ ನಾನು ನೋಡಿದಾಗೆ ತುಂಬಾ ಬ್ಯುಸಿ ಇರುತ್ತೆ. ಈ ಇರುವೆ ಸಕ್ಕರೆ ಮುತ್ಕೊಳ್ತಾರಲ್ಲ ಹಾಗಿರ್ತಾರೆ ಜನ ಅಲ್ವಾ? ಸೊ ನಿಮ್ಗೆ ಹೇಗೆ ಅನಿಸುತ್ತೆ? ಖುಷಿ ಆಗುತ್ತಾ ಮಾಡೋಕ್ಕೆ? ಹೇಗೆ ಖುಷಿನೇ. ಸಾಕಪ್ಪ ಅನ್ಸಲ್ವಾ? ಇದೆ, ನಾವು ಖುಷಿಯಿಂದಲೇ ಅವರು ನಮಗೆ ಅವ್ರು ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ ನಾವು ಆ ರೀತಿ ರೆಸ್ಪೆಕ್ಟ್ ಮಾಡಿ ಓಕೆ ನಾವು ಆ ರೀತಿ ಮಾತಾಡ್ತೇವೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಯಾವ್ಯಾವ ಕಡೆಯಿಂದ ಜನ ಬರ್ತಾರೆ ಅಂತ ನಿಮ್ಗೆ? ತುಂಬ ಕಡೆಯಿಂದ ಬರ್ತಾರೆ. ಇಲ್ಲಿ ಬೆಂಗಳೂರು ಇಲ್ಲಿ ಆಲ್ರೌಂಡು KGF ಕಡೆಯಿಂದ ಓಕೆ. ಎಲ್ಲ JP ನಗರ ಸುಮಾರು ಕಡೆ ಎಲ್ಲ ಆಲ್ರೌಂಡ್ ಬರ್ತಾರೆ. ಏನಕ್ಕೆ ಹುಡ್ಕೊಂಡು ಬರ್ತಾರೆ ಅಂದರೆ ಅದು ಟೇಸ್ಟ್. ಸೊ ಅವ್ರು ಅದೇ ಟೇಸ್ಟ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಏನಂತ ನಾವು ಮುಂಚೆನೇ ತಿಂತಿದ್ದಲ್ಲ ಮಸಾಲೆ ಪುರಿ, ಸೊ ಆ ಟೇಸ್ಟ್ ಬಂತು ಸರ್ ಆ್ಯಕ್ಚುಲಿ ಬರುತ್ತೆ. ಸೊ ನಾವು ಕೂಡ ಇಲ್ಲಿ ಬಂದರೆ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಂ ಗೇಟ್ 2 ಕಡೆಯಿಂದ ಬಂದರೆ ಸೊ ಆಲ್ವೇಸ್ ಇಲ್ಲಿ ಮಸಾಲೆ ಪುರಿ ತಿಂತೀನಿ, ಪಾನಿಪುರಿ ತಿಂತೀನಿ ಅಂತ ಹೇಳ್ಬೋದು. ಸೊ ಇವತ್ತು ರಿವರ್ಸ್ ಪುರಿನ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೀವು ಇಲ್ಲಿ ಇಷ್ಟಪಟ್ಟು ತಿನ್ನೋದು ಯಾವುದು ಸರ್? ನಾನು ಇಷ್ಟಪಡ್ತೀನಿ, ಎಲ್ಲ ತಿಂತೀನಿ ಸರ್. ಎಲ್ಲ ಒಂದೇ ಇಷ್ಟ ಇರುತ್ತೆ, ಎಲ್ಲರೂ ಇಷ್ಟನಾ? ಮಸಾಲೆ ಪುರಿ. ಓಕೆ ಫೈನ್. ಇವಾಗ ಇಲ್ಲಿ ಬಂದು ತಿಂದಿರ್ತಲ್ಲ ಕಸ್ಟಮರ್, ಸೊ ಅವ್ರು ಹೇಗೆ ಏನು ಹೇಳ್ತಾರೆ? ಯಾವತ್ತು ರೆಸಿಪಿ ಕೇಳಿದ್ದು ಉಂಟಾ ನಿಮ್ಮನ್ನ? ಹೇಗೆ ಮಾಡ್ತೀರಾ, ಈ ಟೇಸ್ಟ್ ಹೇಗೆ ಬರುತ್ತೆ, ನಾವು ಮನೇಲಿ ಮಾಡ್ಕೊಂಡು ಎಲ್ಲ ಕೇಳೋದು ಉಂಟಾ? ಕೇಳ್ತಾರೆ ಎಲ್ಲ ಕೇಳಕ್ಕೆ. ಮಾಮೂಲಿ ಮೇಡಮ್ ನಾವು ಯಾವ ಥರ ನ್ಯಾಚುರಲ್ ನಮ್ಮದು ಹಳ್ಳಿ ಸ್ಟೈಲಲ್ಲೇ ಮಾಡೋದು. ಓಕೆ ಓಕೆ. ನಾವು ಬೇರೆ ಕೆಮಿಕಲಲ್ಲಿ ಮತ್ತು ಪೌಡ್ರ್ ಐಟಮಲ್ಲಿ ಯಾವುದು ಯೂಸ್ ಮಾಡಲ್ಲ. ವೆರಿ ಗುಡ್, ಅದು ಮೇನ್ ಸರ್. ಅದಕ್ಕೋಸ್ಕರ ಎಲ್ಲ ಅಷ್ಟೇ, ಎಲ್ಲ ಕೇಳಕ್ಕೆಂತಲ್ಲ ಆಲ್ಮೋಸ್ಟ್ ತಿಂದವರು ಯಾವ ರೀತಿ ಹೆಂಗೆ ಮಾಡ್ತೀವಿ, ಟೇಸ್ಟ್ ಎಲ್ಲೂ ಸಿಗಲ್ಲ ಅಂತ ಹುಡುಕೊಂಡ್ ಬಂದೇವೆ. ಓಕೆ, ಸೊ ಇದು ಬರೀ ಟೈಮಿಂಗ್ಸ್ ಹೇಳ್ತೀರಾ? ಯಾವಾಗಿಂದ ಯಾವಾಗವರೆಗೂ? ಮೇಡಮ್ 4:30 ಇಂದ 9:30ವರೆಗೆ ಇರ್ತೀವಿ. 4:30 to 9:30 ಈವ್ನಿಂಗ್ಸ್ ಇರುತ್ತೆ. ಓಕೆ ನೈಸ್. ಸೊ ಅದು ಬಿಟ್ಟು ನೀವೇನು ಮಾಡ್ಕೊಂಡಿರೋದು? ಇದೇ ಇಲ್ಲ ಇದೊಂದೇ ಮೇಡಮ್, ಅದೊಂದೇ ಪ್ರೊಫೆಷನಲ್. ಓಕೆ ಸರ್, ಫೈನ್ ಸರ್, ಥ್ಯಾಂಕ್ ಯು ಸೊ ಮಚ್. ಇವತ್ತು ಮಾತಾಡೋದು ಖುಷಿ ಆಯಿತು. ಸೊ ಇಲ್ಲಿ ಶಿವಣ್ಣ ಚಾಟ್ ಸರಿ ನಮಗೆ ಇನ್ನೊಂದು ಸರ್ವಿಸ್ ಕೊಡೋರು ಸಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು? ನಮ್ಮ ಶರತ್ ಸರ್. ಸರ್ ನೀವು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೀವೇನು ಮಾಡ್ತೀರಾ ಇಲ್ಲಿ? ಮಸಾಲೆ ಪುರಿ ಮಾಡ್ತೀರಾ ಅಥವಾ ಏನು? ಮಸಾಲ ಪುರಿ, ಪಾನಿಪುರಿ, ಆಲೂ ಪುರಿ, ದಹಿ ಪುರಿ, ಬೇಲ್ಪುರಿ, ಸಮೋಸ, ರಿವರ್ಸ್ ಮಸಾಲೆ, ಸುಕ್ಕ ಪುರಿ ಎಲ್ಲ ಮಾಡ್ತೀವಿ. ನೀವೆಲ್ಲನೂ ಮಾಡ್ತೀರಾ? ಇಲ್ಲಿ ಮೇನ್ ಜಾಸ್ತಿ ಮಾಡುವಂಥ ಐಟಮ್ ಯಾವುದು? ಒಂದು ಜಾಸ್ತಿ ಓಡೋದೇ ಮಸಾಲ ಪುರಿ, ಪಾನಿಪುರಿ ಮೇಡಮ್. ಓಕೆ, ಸೊ ನೀವು ಮಾಡುವಂಥ ಐಟಮ್ ಯಾವುದು ಇಲ್ಲಿ? ಎಲ್ಲಾನು ಐಟಮ್. ಓಕೆ, ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ನಿಮ್ದು ಮೇನ್ ಇಂಟೆನ್ಷನ್ ಅಲ್ವಾ? ಅದಕ್ಕೆ ಇಷ್ಟೊಂದು ಜನ ಇಲ್ಲಿ ಬರ್ತಾನೆ ಇರ್ತಾರೆ. 1 ನಿಮಿಷನೂ ಪಾಪ ಅವ್ರು ಬ್ಯುಸಿ ಇರಲಿಲ್ಲ, ನಮಗೋಸ್ಕರ 1 ನಿಮಿಷ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದೀವಿ ಅವ್ರನ್ನ ಅಲ್ವಾ ಸರ್? ಮೇಡಮ್ ನಮ್ಗೆ ಕಸ್ಟಮರ್ ಬಂದ್ರೆ ಖುಷಿ ಮೇಡಮ್, ನಮಗೆ ಸರ್ವ್ ಮಾಡೋಕ್ಕೆ. ಹೌದು, ಅಷ್ಟು ಎಲ್ಲ ಯಾವುದೇ ಕಸ್ಟಮರ್ ಇಲ್ಲಿ ನಾನು ನೋಡಿದ್ದೀನಲ್ಲ, ಅವರು ಇವ್ರನ್ನ ಬಂದು ಇವ್ರ ಯೋಗೇಶ್ವರನ ವಿಚಾರಿಸಿ ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ನಮ್ಗೆ ಇದು ಬೇಕು ಐಟಮ್ ಅಂತ ಕೇಳಿದ್ನ ನಾನು ನೋಡಿದೆ ಅಲ್ವಾ? ಮತ್ತೆ ಕೆಲವ್ರನ್ನ ಮತ್ತೆ ಇನ್ನೇನಾದರೂ ನೀವು ಈ ಕಸ್ಟಮರಿಂದ ಏನಾದರೂ ಹೇಳಿರೋದು ನೀವು ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಇದ್ರೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಮ್ಗೆ ಕಸ್ಟಮರ್ ಬರೋದು ನಮ್ಮ ಹತ್ರ. ಓಕೆ, ನಾವು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಿ ನೀಟಾಗಿ. ನಮಗೆ ದೂರದಿಂದ ಬರ್ತಾರೆ, ಅವ್ರನ್ನ ಇಲ್ಲಿಗೋಸ್ಕರನೇ ಬರ್ತಾರೆ ತಿನ್ನಕ್ಕೆ. ಅವ್ರನ್ನ ನಾವು ಚೆನ್ನಾಗಿ ಮಾತಾಡಿಸಿ ಕಳ್ಸೋದು ನಮ್ಮ ಕರ್ತವ್ಯ ಮೇಡಮ್. ಓಕೆ, ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾವು 2006 ಬಂದಿದ್ದು ಮೇಡಮ್. ನಾನು ಇಲ್ಲಿ 18 ವರ್ಷ ಮೇಲಾಯ್ತು ಮೇಡಮ್ ಇಲ್ಲಿ. ನಾನು ಅವಾಗಿಂದಲ್ವೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಓನರ್ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿದ್ದೀವಿ ಮೇಡಮ್. ಅದು ತುಂಬ ಇಂಪಾರ್ಟೆಂಟ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಇಂಪಾರ್ಟೆಂಟು, ನಮಗೆ ಏನಂತಾರೆ ಈ ಫುಡ್ ಕೊಡೋರು ಸ್ಯಾಟಿಸ್ಫ್ಯಾಕ್ಷನು ಅಷ್ಟೇ ಇಂಪಾರ್ಟೆಂಟ್. ಸೊ ಅವ್ರ ಮನಸ್ಸು ಒಳ್ಳೆಯದಾಗಿ ಖುಷಿಯಾಗಿದ್ದರೆ ಸೊ ನಮ್ಮ ಹೊಟ್ಟೆನೂ ಚೆನ್ನಾಗಿ ತುಂಬುತ್ತೆ, ಮತ್ತು ನಮ್ಗೆ ಟೇಸ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲ ನಾವೇ ರೆಡಿ ಮಾಡೋದು ಮೇಡಮ್ ಐಟಮ್. ಓಕೆ, ಪ್ರತಿಯೊಂದು ನಾವೇ ರೆಡಿ ಮಾಡೋದು. ಓಕೆ, ಎಷ್ಟೊತ್ತಿಗೆ ಶುರು ಮಾಡ್ತೀರಾ ಮೇಡಮ್? ಒಂದು 4:15 ಸ್ಟಾರ್ಟ್ ಮಾಡಿದರೆ ಒಂದು 8:30 9 o'clock ಖಾಲಿ ಆಗುತ್ತೆ. ಮಳೆಗಳೇನಾರು ಬಂದರೆ ಒಂದು 9:30 9:30 ಗಂಟೆ ಆಲ್ಮೋಸ್ಟ್ ಇರ್ತೀವಿ. ಬಟ್ ಈ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕು? ನೀವು ಮಾರ್ನಿಂಗಿಂದ ಪ್ರಿಪ್ರೇಷನ್ ಮಾಡ್ಕೊತೀರಾ ಅಥವಾ ಮೇಡಮ್? ಬೆಳಿಗ್ಗೆ ಮಾರ್ನಿಂಗು ಪುರಿ ಮಾಡಿ ಇಟ್ಟಿರ್ತೀವಿ ಮೇಡಮ್. ಓಕೆ, ಮಿಷಿನ್ ಎಲ್ಲ ಇದೆ, ಪುರಿ ಮಾಡಿ ಇಡ್ತೀವಿ. ಮಿಷಿನ್ ಎಲ್ಲ ಇದೆ? ಹೌದು, ಪುರಿ ಮಾಡೋಕೆ ಮಿಷಿನ್ ಎಲ್ಲ ಇದೆ. ಬೆಳಿಗ್ಗೆ ಒಂದು 2 o'clock ಮೇಲೆ ಈ ಮಸಾಲೆ ಬಟಾಣಿ ಎಲ್ಲ ಬೇಯಿಸ್ಕೊಂಡು ಓಕೆ
2 ವರ್ಷ ಬೇಕು, ಆಮೇಲೆ ಮಾಡ್ಕೊಂಡು ಇಲ್ಲಿಗೆ ತರ್ತೀವಿ. ಓಕೆ, ನಿಮ್ದು ಇಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇದೆಯಾ ಅಥವಾ ಮೇಡಮ್ ಇದು ಒಂದೇ ಬ್ರಾಂಚ್ ಮೇಡಮ್. ಈ ಒಂದು ಬ್ರಾಂಚ್ ಅಷ್ಟು ಬೇರೆ ಬೇರೆ ಬ್ರಾಂಚಸ್ ಎಷ್ಟು ಜನ ಬರ್ತಾರೆ, ಅಷ್ಟು ಜನ ಇಲ್ಲಿ ನಮಗೆ ಕಾಣಿಸ್ತಾರೆ ಅಂತ ಹೇಳ್ಬೋದು ಅಲ್ಲ? ಸೊ ನೀವು ಇಲ್ಲಿ ಬನ್ನಿ ಟ್ರೈ ಮಾಡಿ ಅಂತ ಹೇಳಕ್ಕೆ ನಮಗೆ ಇದು ಒಂದೇ ಬ್ರಾಂಚ್ ಅಲ್ವಾ, ಅದಕ್ಕೆ ನಾವು ನೀಟಾಗಿ ಕಸ್ಟಮರ್ಸ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ನಮ್ಗೆ ಗೊತ್ತರ ಬಂದ್ರು ಒಂದ್ಸಲ ಮತ್ತೆ ಹೋಗಲ್ಲ, ಬರ್ನೇಬೇಕು ಇಲ್ಲಿಗೆ, ಆ ಥರ ನೋಡ್ಕೊತೀವಿ ಚೆನ್ನಾಗಿ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ನಮಗೆ ಸರ್ವಿಸ್ ಮಾಡೋರು ಎಷ್ಟು ವರ್ಷ ಹಳೆಯವರು, ಇಲ್ಲಿ ಬಂದು ತಿನ್ನೋರು ಕೂಡ ಅಷ್ಟೇ ವರ್ಷ ಹೌದು ಮೇಡಮ್, ನಮ್ಗಿಂತ ಹಳುಬ್ರು ಇದಾರೆ ಮೇಡಮ್ ಅವರೇ. ಈ ಗಾಡಿ ಸ್ಟಾರ್ಟಿಂಗ್ ಇಂದ ಬರೋ ಇನ್ನು 25-30 ವರ್ಷ ಅವು ಸ್ಟಾರ್ಟಿಂಗ್ ಇಂದ ಬರೋರು ಕಸ್ಟಮರ್ ಇದ್ದಾರೆ. ಇತಿಹಾಸನೇ ಇದೆ ಮಸಾಲ ಪುರಿಗೆ ಅಂತ ಹೇಳ್ಬೋದು ನಾವು. 30 ವರ್ಷ ಆಯ್ತು ಗಾಡಿ ಹಾಕಿದ. ಓ ಮೈ ಗಾಡ್. 30 years. ಓಕೆ ಫೈನ್. ಸೊ ಒಂದು ಏನೋ ಇತಿಹಾಸ ಸೃಷ್ಟಿ ಮಾಡುತ್ತಾರೆ ಅಂತ ಹೇಳ್ಬೋದು ಅವರು. ಮತ್ತೆ ಇಲ್ಲಿ ಜಯನಗರಲ್ಲಿ ಈ ಲೈನಲ್ಲಿ ಏನೇನಿದೆ ಅಲ್ಲ ಎಲ್ಲನೂ ಸೂಪರ್ ಆಗಿ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಜಾಗದ ಮಹಿಮೇನೋ ಅಥವಾ ಜನರ ಮಹಿಮೇನೋ ಅಥವಾ ನಿಮ್ಗಳ ಇಲ್ಲ ಮೇಡಮ್, ಎಲ್ಲರ ಗಾಡಿ ತಕ್ಕುವೆ ಜನ ಬರಲ್ಲ ಮೇಡಮ್. ನಾವು ಬಂದೇಟ್ಗೆ ಅಷ್ಟೇ ಸಾರು, ಬ್ಯಾಟಿಂಗು ಎಲ್ಲ ಕೇಳಿ ಕೊಡ್ತೀವಿ, ಸರ್ವ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಸೂಪರ್ ಸರ್. ಸೊ ಅವ್ರು ಏನಂತಾರೆ, ಅವ್ರು ಮಾತಾಡ್ಸೋ ರೀತಿನೇ ಆಗಿರ್ಬೋದು, ಒಂದು ಏನಂತಾರೆ ನಗು ಮುಖದಲ್ಲಿ ಒಂದು ಸ್ಮೈಲಿಂದ ಮೇಡಮ್ ಬನ್ನಿ ಏನು ಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ಒಂದು ತಿನ್ಬಿಟ್ಟು ಹೊಡ್ಬೇಕಾದ್ರೆ ಮೇಡಮ್ ಇನ್ನೂ ಇದೆ, ಇನ್ನು ನೆಕ್ಸ್ಟ್ ಏನಾದ್ರು ಬೇಕಾ, ಅವ್ರು ಕೇಳೋ ರೀತಿ ಇದೆ ಅಲ್ವಾ, ನಮ್ಗೆ ಬೇಕು ಅಂತಲೇ ಅನ್ಸುತ್ತೆ ಹೊರತು ಬೇಡ ಅಂತ ಯಾವತ್ತೂ ಅನ್ಸಲ್ಲ. ಸೊ ಅಷ್ಟು ಪ್ರೀತಿಯಿಂದ ಮಾತಾಡ್ತೀರಿ ಸರ್, ಅದು ನಾನಿಲ್ಲಿ ನೋಡಿದ್ದು. ಸೊ ತುಂಬ ಖುಷಿ ಆಗುತ್ತೆ. ಸೊ ಹೀಗೆ ತುಂಬಬೇಕಲ್ಲ ಮೇಡಮ್, ನಾವು ಎಷ್ಟು ಜನ ಇದ್ದೀವಿ, ನಾವು ಎಷ್ಟು ಜನ 5 ಜನ ಕೆಲಸ ಮಾಡ್ತೀವಿ, ಅದೆಲ್ಲ ಕೆಲಸ ಮಾಡ್ತೀವಿ ನೀಟಾಗಿ, ಬಂದವ್ರನ್ನ ಮಾತಾಡ್ತೀವಿ. ಎವ್ರಿ ಡೇ 5 ಮೆಂಬರ್ಸ್ ಇರುತ್ತೆ ಅಥವಾ ಮೋರ್ ದೆನ್ 5 ಮೆಂಬರ್ಸ್? ಮೇಡಮ್ ಅವ್ರ ಊರಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಒಂದು 4 ನಂಬರ್ಸ್ ಅವ್ರು ಪಕ್ಕ ಇರ್ತೀವಿ, ಅಷ್ಟಿದ್ರೇನೆ ಮಾಡೋಕ್ಕಾಗಲ್ಲ, ಒಬ್ಬರಿಬ್ಬರ ಕೈಲಿ ಎಲ್ಲ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಸೂಪರ್ ಸರ್. ಸೊ ಎಷ್ಟನ್ನು ಹೇಳ್ತಾ ನಿಮ್ಮನ್ನ ಭೇಟಿಯಾಗಿ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೊ ಮಚ್. ಶಿವನ ಚಾಟ್ಸಲ್ಲಿ ಒಬ್ಬರು ಇಬ್ಬರು ಕೆಲಸ ಮಾಡ್ತಾರೆ, ಇಲ್ಲಿ 5-6 ಜನ ಕೆಲಸ ಮಾಡ್ತಾರೆ, ಅಲ್ಲಿ ಇವರು ಒಬ್ಬರು. ಸರ್ ನಿಮ್ಮ ಹೆಸರು? ಕುಮಾರ್ ಸರ್. ಓಕೆ, ಮೈಕ್. ನಿಮ್ಮ ಹೆಸರು? ಕುಮಾರ್. ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 8 ವರ್ಷ. 8 ವರ್ಷದಿಂದ ಕೆಲಸ ಮಾಡಿ. ಓಕೆ, ಹೇಗೆ ಅನ್ಸುತ್ತೆ? ಚೆನ್ನಾಗಿ ಮಾಡ್ತೀರಾ. ಸೊ ಕಸ್ಟಮರ್ಸ್ ಎಲ್ಲ ಹೇಗೆ ಮಾತಾಡ್ತಾರೆ? ಚೆನ್ನಾಗಿ ಮಾತಾಡ್ಕೊಂಡಿರ್ತೀರಾ. ಓಕೆ, ಸೊ ಇನ್ನೊಬ್ರು ಅವ್ರನ್ನು ಪರಿಚಯ ಮಾಡಿಕೊಡಿ ನಮಗೆ. ಬನ್ನಿ. ಹಾಯ್, ನಿಮ್ಮ ಹೆಸರು? ಆಕಾಶ್ ಅಂತ. ನಿಮ್ಮ ಹೆಸರು? ಆಕಾಶ್. ಸೊ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಜಾಯ್ನ್ ಆಗಿ? ನಾನು ಬಂದು 1.5 ತಿಂಗಳಾಗಿದೆ ಈಗ. ಹೌದಾ? ಹಾಗಂದ್ರೆ ಹೆಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀನು ಹೈಟ್ ಇದೆಯೋ ನೀನು? ಮೇಡಮ್ ನಾನು ಬಂದು 1.5 ತಿಂಗಳಾಗಿದೆ. Okay. ಮೇಡಮ್ ಓನರು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಓಕೆ ಮೇಡಮ್ ನಾವು ಕಸ್ಟಮರ್ನ ಚೆನ್ನಾಗಿ ಮಾತಾಡಿಸಿ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಕೆಲಸ ಮಾಡೋದಕ್ಕೆ? ಹೌದು ಮೇಡಮ್. ಫುಲ್ ಜೋಶಲ್ಲಿ ಇದೆಯಾ? ಹೌದು ಮೇಡಮ್. ಓಕೆ, ಎವ್ರಿ ಡೇ ನಿಂಗೆ ಸೇಮ್ ಎನರ್ಜಿ ಇರುತ್ತಾ ಅಥವಾ ಒಂದಿನ ಎವ್ರಿ ಡೇ ಅದು ಇಂಪಾರ್ಟೆಂಟು. ಸೊ ಅಷ್ಟೇ ಚೆನ್ನಾಗಿ ಕಸ್ಟಮರ್ ಕೂಡ ಎಲ್ಲಾನು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸ್ಕೊಂಡಿರ್ತಾರೆ. ಸೊ ಏನಂತಾರೆ ಬಾಂಡಿಂಗು ವಾಯ್ಸ್ ವರ್ಸ ಥರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೊಬ್ರು ನಿನ್ನ ಫ್ರೆಂಡ್ಸ್ ಅದ ಕರಿ ಇನ್ನೂ ಇದಾರಲ್ಲ ಜನ ಹುಡುಗರು. ಸರಿ.
ಸೊ ನಿಮ್ಮ ಹೆಸರು? ನನ್ನ ಹೆಸರು ಜಯಾ ಫಾತಿಮಾ. ಓಕೆ, ಸೊ ಇಲ್ಲಿ ಮಸಾಲೆ ಪುರಿ ತಿನ್ನಕ್ಕೆ ನೀವು ಯೂಶಲಿ ಬರ್ತಿರ್ತೀರಲ್ಲ, ಸೊ ರೆಗ್ಯುಲರ್ ಕಸ್ಟಮರಾ ನೀವು ಇಲ್ಲಿಗೆ? ಹೌದು. ಓಕೆ ಫೈನ್. ಏನಕ್ಕೆ ಬರ್ತೀರಾ ಇಲ್ಲಿ? ಏನು ಸ್ಪೆಷಾಲಿಟಿ ಅಂತ? ಆಕ್ಚುಲಿ ಇವ್ರ ಟೇಸ್ಟ್ ಚೆನ್ನಾಗಿದೆ, ಹೋಮ್ ಮೇಡು ಅಂಡ್ ಹೈಜೀನಿಕ್ ಆಗಿರುತ್ತೆ. ಓಕೆ. ಲೈಕ್ ಇವ್ರ ಸ್ಪೆಷಾಲಿಟಿ ಡಿಫ್ರೆಂಟ್ ಆಗಿದೆ, ಬೇರೆ ಅವ್ರ ಥರ ಲೈಕ್ ಅನ್ಆರ್ಗನೈಸ್ಡ್ ಇರಲ್ಲ. ಇಟ್ ವಿಲ್ ಬಿ ವೆಲ್ ಆರ್ಗನೈಸ್ಡ್. Okay. ಇಟ್ ಈಸ್ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಎಲ್ಲ ಚೆನ್ನಾಗಿದೆ. ಅದರಲ್ಲಿ ಟೇಸ್ಟ್ ಚೆನ್ನಾಗಿದೆ. Okay. ಅವ್ರ ಹಾಸ್ಪಿಲಿಟಿ ಚೆನ್ನಾಗಿದೆ, ಮೇನ್ ಥಿಂಗ್. ಎಕ್ಸಾಕ್ಟ್ಲಿ, ವೆಲ್ಕಮ್ ಮಾಡೋ ರೀತಿ. ಅವ್ರ ರೆಸ್ಪೆಕ್ಟ್ ಕೂಡ ರೀತಿ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಕಸ್ಟಮರ್ಸ್ ಅನ್ನ ಲವ್ ಮಾಡ್ಕೊಂಡು ಹಿಡ್ಕೊಂಡ್ ಬರ್ತಾರೆ ತಿನ್ನಕ್ಕೆ ಇದಕ್ಕೆ. ಕರೆಕ್ಟ್. ಸೊ ನೀವು ಯೂಶಲಿ ಇಲ್ಲೇ ಮಸಾಲೆ ಪುರಿ ತಿನ್ಬೇಕು ಅನ್ಸಿದ್ರೆ ಸೊ ಇಲ್ಲೇ ಬರೋದಾ ಹೇಗೆ? ಇಲ್ಲೇ ಬರೋದು. ಇದು ಪರ್ಮನೆಂಟ್ ಪ್ಲೇಸ್. ಮಸಾಲಾ ಪುರಿ ಅಂದ್ರೆ ಇದೇ ಸ್ಪಾಟ್ ನಾಮಕ ಬರೋದು ನಮಗೆ. ನೀವು ಯೂಶಲಿ ಮಸಾಲೆ ಪುರಿ ಬಿಟ್ಟು ಏನೆಲ್ಲ ತಿಂತೀರಾ ಇಲ್ಲಿ? ಇಲ್ಲಿ ಎಲ್ಲ ಚೆನ್ನಾಗಿದೆ. ಸಾದಾ ಲೈಕ್ ಟೂ ಮಚ್ ಗುಡ್ ಬಂದ್ಬಿಟ್ಟು ಮಸಾಲಾ ಪುರಿ ಅಂಡ್ ದೈನ್ ಪುರಿ. ಅದು ಟೇಸ್ಟ್ ಅಲ್ಲಿ ಚೆನ್ನಾಗಿದೆ. ಜಾಸ್ತಿ ಸ್ಪೈಸು ಇಲ್ಲ, ಜಾಸ್ತಿ ಸ್ವೀಟು ಇಲ್ಲ. ಲೈಕ್ ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಅದೆಲ್ಲ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಓಕೆ. ಅವ್ರದ್ದು ಸ್ಪೈಸಸ್ ಎಲ್ಲ ಮೀಡಿಯಮ್ ಆಗಿದೆ. ಅದು ಜಾಸ್ತಿ ಖಾರಾನೂ ಇಲ್ಲ, ಜಾಸ್ತಿ ಸ್ವೀಟು ಇಲ್ಲ. ಅದು ಇಂಬ್ಯಾಲೆನ್ಸ್ ಆಗಲ್ಲ ಅಂತಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಎರಡು ಬ್ಯಾಲೆನ್ಸ್ ಆಗುತ್ತೆ ಅದು. ಓಕೆ, ಸೊ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟರು ಇವರು. ಸೊ ಅಂದರೆ ಅಷ್ಟು ಅವ್ರಿಗೆ ಇಷ್ಟ ಆಗಿದೆ ಇಲ್ಲಿ ಬಂದು ತಿನ್ನೋದಕ್ಕೆ ಅಂತಲೇ ಹೇಳ್ಬೋದಲ್ವಾ? ಓಕೆ, ಮತ್ತೆ ನೀವು ಒಬ್ಬರೇ ಬರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ತೀರಾ ಇಲ್ಲಿ? ಇಲ್ಲ, ನಾನು ನನ್ನ ಫಿಯಾನ್ಸಿ ಜೊತೆ ಬರ್ತೀನಿ ಎವ್ರಿ ಟೈಮ್. ಇದು ಸ್ಪಾಟ್ಸ್ ನಮ್ಗೆ ಚೆನ್ನಾಗಿದೆ. ಮಳೆ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಟ್ಸ್ ಲೈಕ್ ವೆದರ್ ಎಲ್ಲ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮಸಾಲಾ ಪುರಿ ಅದೆಲ್ಲ ಟೇಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ. ಓಕೆ, ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವು ಇದ್ರ ಬಗ್ಗೆ, ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ರಿ. ಸೊ ಏನಂತಾರೆ ಕ್ಯೂಟ್ ಮ್ಯಾಮ್ ಅಂತ ಹೇಳಿರೋದು. ಸೊ ಐ ಮೆಟ್ ಯು, ಸೊ ನೈಸ್ ಟು ಮೀಟ್ ಯು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತು ಇಲ್ಲಿ ಜನಕ್ಕೆ ಬನ್ನಿ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ನಾನು ಮಾತ್ರ ಚೆನ್ನಾಗಿ ತಿಂತೀನಿ ಸಾಕು? ಇಲ್ಲ ಎಲ್ಲರೂ ಬನ್ನಿ, ಇಲ್ಲಿ ತಿನ್ನಿ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ರಿವ್ಯೂ ಚೆನ್ನಾಗಿದೆ. ಇಲ್ಲ ಇದು ಈ ಸ್ಪಾಟ್ ಚೆನ್ನಾಗಿದೆ ಮೇನ್ ಹೇಳೋದಕ್ಕೆ. ಸೆಂಟ್ರಲ್ ಜಯನಗರ್ ಸೆಂಟ್ರಲಲ್ಲಿದೆ, ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಓಕೆ ಫೈನ್. ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ನಮ್ಮ ವ್ಯೂವರ್ಸ್ಗೆ. ಥ್ಯಾಂಕ್ ಯು. ಶಿವಣ್ಣ ಚಾಟ್ಸಲ್ಲಿ ಬರುವಂಥ ರೆಗ್ಯುಲರ್ ಕಸ್ಟಮರ್ ಆಗಿರ್ಬೋದು ಅಥವಾ ತುಂಬ ಹಳೆ ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಅವ್ರು ನಮಗೆ ಸಿಕ್ಕಿದ್ದಾರೆ ಇವತ್ತು. ಸೊ ಹಲೋ ಮೇಡಮ್. ಹಲೋ, ನಮಸ್ತೆ. ನಿಮ್ಮ ಹೆಸರು? ಅನಿತಾ. ಅನಿತಾ ಮೇಡಮ್. ಸೊ ಇಲ್ಲಿ ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ತುಂಬ ವರ್ಷದಿಂದ ಬರ್ತಾ ಇದೆ. ಓಕೆ, ಯಾಕೆ ಇಲ್ಲೇ ತುಂಬ ವರ್ಷದಿಂದ ಬರ್ತಿರೋದು ನೀವು? ಸೊ ರುಚಿ ಚೆನ್ನಾಗಿದೆ, ತುಂಬಾನೇ ಟೇಸ್ಟಿಯಾಗಿ. ಸೊ ಇಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಗುತ್ತೆ ಚಾಟ್ಸ್? ಆಲೂಪುರಿ. ಆಲೂಪುರಿ. ಓಕೆ, ಮತ್ತು ಇವತ್ತು ನೀವು ತಿಂದಿದ್ದು ಯಾವುದು? ಆಲೂಪುರಿ. ಆಲೂಪುರಿನೇ. ಓಕೆ, ಮತ್ತು ಇನ್ನೇನೇನು ತಿಂತೀರಾ? ಯೂಶಲಿ ಇಲ್ಲಿ ಬರ್ತಾ ಇರ್ತೀರಾ ಅಲ್ವಾ? ಸೊ ಆಲೂಪುರಿ ಅದು ಬಿಟ್ಟು ಬೇರೆ ಟ್ರೈ ಮಾಡಿದ್ದೀರಾ? ಇದು ಸಮೋಸ ಮಸಾಲ. ಸಮೋಸ ಮಸಾಲ. ಓಕೆ, ಸೊ ನೀವಿರೋದು ಯಾವ ಕಡೆ ಮ್ಯಾಮ್? ಜಯನಗರ. ಜಯನಗರಲ್ಲೇ ಇರೋದು. ಸೊ ನೀವು ಇಲ್ಲಿ ಬರ್ತೀರಾ? ಆನ್ ದ ವೇ ವಿಲ್ಸನ್ ಗಾರ್ಡನ್. ಆನ್ ದ ವೇ ಇಲ್ಲೇ ಆನ್ ದ ವೇ ಹಾಗೆ ಬಂದುಬಿಟ್ಟು ಒಂದು ವಿಸಿಟ್ ಕೊಟ್ಟು ಒಂದು ಒಳ್ಳೆ ಏನು ಪುರಿ ಹೇಳಿದ್ರಿ ನೀವು? ಆಲೂಪುರಿನ ತಿಂತ ಎಂಜಾಯ್ ಮಾಡಿಕೊಂಡು. ಸೊ ಅಷ್ಟೇ ಅಲ್ಲ, ಅವ್ರು ಅಷ್ಟೇ ಪ್ರೀತಿಯಿಂದ ಹುಡುಗರ ಹತ್ರ ಮಾತಾಡಿಸ್ಕೊಂಡು ಮೇಡಮ್ ಅವ್ರಿಗೆ ಏನಂತಾರೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾ ಅವರ ಯೋಗಕ್ಷೇಮನ ಕೇಳ್ತಾ ಹೇಗಿದ್ದೀರಪ್ಪ ಹೇಗೋ ಅಂತೆಲ್ಲ ಮಾತಾಡಿಸ್ಕೊಂಡು ಸಚ್ಚೆ ಏನಂತಾರೆ ಕ್ಯೂಟ್ ಮೇಡಮ್ ಅಂತ ಹೇಳ್ಬೋದು ನಾವು. ಸೊ ಫೇಸಲ್ಲೇ ಆ ಎನರ್ಜಿ ಇದೆ ಅವರಲ್ಲಿ. ಸೊ ನೈಸ್ ಮ್ಯಾಮ್. ಮತ್ತು ಇನ್ನೇನಾದರೂ ಹೇಳ್ತೀರಾ ಇಲ್ಲಿ? ಸೊ ಎಲ್ಲರೂ ಬಂದು ಇಲ್ಲಿ ತಿನ್ಬೋದಾ? ಎಸ್, ಬರ್ಬೋದು, ಖಂಡಿತ ಬರ್ಬೋದು. ಸೊ ಎಲ್ಲರೂ ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ. ಸೊ ಮೇಡಮ್ ಹೇಳಿದಾಗೆ ನೀವು ಕೂಡ ರೆಗ್ಯುಲರ್ ಕಸ್ಟಮರ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇವಾಗ ಜಸ್ಟ್ ನಾನು ಮಸಾಲೆ ಪುರಿ ತಿಂದೆ ಮತ್ತು ರಿವರ್ಸ್ ಪುರಿ ಕೂಡ ತಿಂದೆ ಏನು ಅಂತ ನಾನು ಕೇಳ್ತಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮತ್ತು ಇನ್ನು ಇಲ್ಲಿ ಬಂದಾಗೆಲ್ಲ ನಾನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟು ಒಳ್ಳೆ ಚಾಟ್ಸ್ ನಮಗೆ ಸರ್ವ್ ಮಾಡೋದಕ್ಕೆ ಮತ್ತು ವೆಲ್ಕಮಿಂಗ್ ಆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಅವರು ಕರೆದು ಮೇಡಮ್ ಇನ್ನೇನೇ ತಿಂತೀರಾ, ಇನ್ನೇನಾದ್ರು ಬೇಕಾ, ಅವ್ರೊಂದು ವರ್ಡ್ ಯೂಸ್ ಮಾಡ್ತಾರೆ ಮೇಡಮ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ. ಅದು ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ಸೊ ಇಷ್ಟನ್ನ ಹೇಳ್ತಾ ನೀವು ಕೂಡ ಇಲ್ಲಿ ಖಂಡಿತ ಬಂದು ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸರ್. ಬನ್ನಿ ಮೇಡಮ್, ಬರ್ತಾ ಇರಿ. ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಆಡಿ, ಬ್ಯಾಟಿಂಗ್ ಪಿಚ್ಚು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ನನ್ನ ಯೂಟ್ಯೂಬ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರಾಯಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ 9916 333 773ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.